ದಿಸ್ ಈಸ್ ಡೇ 49, 49ನೇ ದಿನ. ನಾವು ಇವಾಗ ದಿಢೀರ್ ಅಂತ ಎಮರ್ಜೆನ್ಸಿಗೋಸ್ಕರ ನಾವು ಇವಾಗ ಪಟ್ಟಂತ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಯ್ತವ್ರೆ. ಏನು ಸಂಭವ ಅಂತಂದರೆ ನಾನಿವಾಗ ಇವತ್ತು ನಾವು ರೇಷನ್ ಇಸ್ಕೊಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು 12 ಗಂಟೆಗೆ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ. ರೇಷನ್ ಇಸ್ಕೊಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು. ಬಟ್ ನಾನೇನು ಮಾಡಿದೆ, ನಂಗೆ ಊಟ ಮಾಡಿದ ತಕ್ಷಣ ಹಿಂಗೆ ನೆಟ್ವರ್ಕ್ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾನು ಕ್ಯಾಂಪಲ್ಲೇ ಕೂತ್ಕೊಂಡೆ. ಬಟ್ ಇವರು ಹೋಗ್ಬಿಟ್ಟು ಬಂದರು, ನೆಟ್ವರ್ಕ್ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ಸರಿ ಟೈಮ್ ಆಗೋಯ್ತಲ್ಲ, ಇನ್ನೇನು 12 ಗಂಟೆ ಇಲ್ಲೇ ಆಗೋಯ್ತು, ಇನ್ನೇನು ನೆಟ್ವರ್ಕ್ ಹೋಗೋದು, ಅವರೇ ಬಂದಮೇಲೆ ರೇಷನ್ಗೆ ಹೋಗೋಣ ಅಂದ್ಕೊಂಡು ಸುಮ್ಮನಾಗಿದೆ. ಬಟ್ ದಿಢೀರಂತ ಬಂದ್ಬಿಟ್ಟು ಇವಾಗ ಇವರು ಬೇಗ ರೆಡಿಯಾಗು ಅಂತಂದರು. ನಾವು ಇವಾಗ ಒಂದು ಸೀಕ್ರೆಟ್ ಆಪ್ರೇಷನ್ಗೆ ಹೋಗ್ತಾ ಇದ್ದೀವಿ, ಒಂದು ಮಿಷನ್ ಅಂತ ಹೇಳ್ಬೋದು. ನಾವು ಇವಾಗ ದಿಢೀರಂತ ಹೋಗ್ತಾ ಇದ್ದೀವಿ. ನಾನು ಯೂನಿಫಾರ್ಮ್ ಹಾಕ್ಬೇಕಂದಿದ್ದಕ್ಕೆ ಯೂನಿಫಾರ್ಮ್ ಎಲ್ಲ ಹಾಕ್ಬಾರ್ದಂತೆ, ನಾರ್ಮಲ್ ಡ್ರೆಸ್, ಸಿವಿಲೈಸೇಷನ್ ಡ್ರೆಸ್ಸಲ್ಲಿ ಬಾ ಅಂತಂದರು. ನಾವು ನೋಡಿ ಇವಾಗ ಸುಮ್ಮನೆ ರೇಷನ್ಗೆ ಹೋಗೋದಾಗಿದ್ದರೆ ಈ ಥರ ಎಲ್ಲ ಬ್ಯಾಗೆಲ್ಲ ನೆತಕೊಂಡು ಹೋಗ್ತಿರ್ಲಿಲ್ಲ. ನಾವು ಇವಾಗ ಬ್ಯಾಗಲ್ಲಿ ಏನು ನೆತಕೊಂಡಿದ್ದೀವಿ ಅಂತಂದರೆ ಬೈನಾಕ್ಯುಲರು. ಸೀರಿಯಸ್ಲಿ ನೀವು ಜಾತ್ರೆಯಲ್ಲಿ ಸಿಗೋದು ಅಂದ್ಕೋಬೇಡಿ, ನಿಕಾನ್ ಕಂಪ್ನಿದು ಬೈನಾಕ್ಯುಲರ್ ನಾವು ಇವಾಗ ತೊಗೊಂಡೋಗ್ತಾ ಇರೋದು. ಮಸ್ತಾಗೈತೆ ಮಾತ್ರ. ನಾವು ಸುಮ್ಮನೆ ಜಸ್ಟ್ ಹಿಂಗೆ ಇಟ್ಕೊಂಡು ನೋಡಿದೆ, ಮೂವಿಗಳೆಲ್ಲ ನೋಡಿರ್ತೀವಿ ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ಅಂತ. ಫಸ್ಟ್ ಟೈಮ್ ಅದನ್ನು ನಾನು ಅಷ್ಟೊಂದು ಸಖತ್ ವೆಯ್ಟಾಗಿತ್ತು ಅದು ಅಲ್ವಾ, ಸಖತ್ ವೆಯ್ಟ್ ಆಗೈತೆ. ಹಾಕ್ಕೊಂಡು ನೋಡಿದೆ, ಮಸ್ತಿತ್ತು. ನೀವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಂ, ಮಿಷನ್ ಸಕ್ಸಸ್ಫುಲ್ ಆಯ್ತದೆ ಅಂತೀರಾ? ಪಕ್ಕ ಇವಾಗ ಹೋಗಿ ಹೋಯ್ತಿರೋದು ಯಾರು ಅಂತ. ನಮ್ದು ಇದು ಸೆಕೆಂಡ್ನೇ ಮಿಷನ್, ಇದು 2ನೇ ಮಿಷನ್ ನಮ್ಮದು. ಫಸ್ಟ್ ಮಿಷನು ಹಿಂಗೆ ಆಯಿತು, ಬಟ್ ಅದನ್ನು ಪೋಸ್ಟ್ ಮಾಡೋಕ್ಕೆ ಬಿಡಲಿಲ್ಲ. ವೀಡಿಯೋ ಎಲ್ಲ ಇದ್ದರೂ ಪೋಸ್ಟ್ ಮಾಡೋಕ್ಕೆ ಬಿಡಲಿಲ್ಲ, ಡಿಲೀಟ್ ಮಾಡ್ಸಾಕಿದ್ರು. ಇದು ಸೆಕೆಂಡ್ ಮಿಷನ್ನು. ನಾನು ಏನಾಯಿತು ಎತ್ತಾಯಿತು ಅಂದ್ಬಿಟ್ಟು ಆದಷ್ಟು ಕಾನ್ಫಿಡೆನ್ಷಿಯಲ್ ಇವಲ್ಲ, ಬಟ್ ಆದಷ್ಟು ಮೆನ್ಷನ್ ಮಾಡ್ದೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಅಷ್ಟೇ. ನಮ್ಗೆ ಇವಾಗ ರೇಷನ್ ಇವತ್ತಿಗೆ ಇಷ್ಟು ಇವಾಗ ನಾಳೆಗಿಲ್ಲ ನಮಗೆ. ನಾವು ಇಸ್ಕೊಬರ್ಬೇಕು ಅಂದರೆ ಆಮೇಲೆ ಇಸ್ಕೊಳ್ಳೋರಿ, ನೀವು ಬನ್ನಿ ಫಸ್ಟು ಅಂತ ಅಂದ್ಬಿಟ್ರು. ಸೊ ನಾವು ಇವಾಗ ತಗೊಂಡು ಹೋಗ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ತೀನಿ. ಸಂಭವ ಏನು ಅಂತಂದರೆ, ಇವಾಗ ನಾವು ಶೆಟ್ಟಿಗೇರಿಗೆ ಬಂದು ಶೆಟ್ಟಿಗೇರಿ ಬಸ್ಸು ಕಾಯ್ತಾ ಇದ್ದೀವಿ. ರೇಷನ್ ಇಸ್ಕೊಂಡಾಯಿತು. ಬಟ್ ಏನು ಪಾಟ್ಲೆ ಅಂತಂದರೆ ನಮ್ಮನ್ನ ಮಿಷನ್ ಅಂತ ಕರೆಸ್ಬಿಟ್ಟು ನೀವು ವಾಪಸ್ಸು ಕ್ಯಾಂಪ್ಗೆ ಹೋಗಿ ಅಂತಂದ್ಬಿಟ್ಟು ಮಿಷನ್ ವೇಸ್ಟೆಡ್ ಆಗೋಯಿತು. ನಮಗೆ ವಾಕಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ, ಕರೆದು ಮನ ಮಾಡ್ದಂಗೆ ಆಗೋಯಿತು. ಸೊ ನಾವು ಇವಾಗ ರೇಷನ್ ಇಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಅವರಲ್ಲಿ ಫೋನ್ ಮಾತಾಡ್ಕೊಂಡು ಕೂತವ್ರೆ, ನಾವಿಲ್ಲಿ ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದೀವಿ. ಇವಾಗ ಕರೆದ್ಬಿಟ್ಟು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಇಸ್ಕೊಂಡ್ರು, ಸರಿ ಆಯಿತು ನೀವು ಔಟ್ ಬನ್ನಿ ಅಂತ ಅಂದ್ಬಿಟ್ರು. ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದ, ಕರ್ಕೊಂಡು ಹೋಗಿಲ್ಲ. ಸೊ ಇವಾಗ ನಾವು ಸುಮ್ಮನಾಗಿದ್ದೀವಿ. ಇವಾಗ ಬಸ್ಸಿಗೋಸ್ಕರ ವೇಟಿಂಗು. ಟೈಮ್ ಬಂದ್ಬಿಟ್ಟು 2:45, ಬಟ್ ನಮ್ಮ ಬಸ್ ಇರೋದು 6:45ಗೆ. ನಾವು ಹೋಗ್ಬೇಕಾಗಿರೋ ಬಸ್ಸು. ಕೂತಿದ್ದೀವಿ ಸುಮ್ಮನೆ, ಹೊಟ್ಟೆ ಸಿಕ್ಕಿದೆ.